ಬಹುಶಃ ನನಗೆ ಈ ಸಿನಿಮಾದಲ್ಲಿ ಸಿಕ್ಕಂಥ ಎಕ್ಸ್ಪೀರಿಯನ್ಸು ನನ್ನ ಇಷ್ಟ ಜೀವನದ ಚಿತ್ರ ಜೀವನದಲ್ಲಿ ನಾನು ಸಿಗಲಿಲ್ಲ ಅಂತ ಹೇಳ್ತೀನಿ. ಅಷ್ಟು ವಿಶೇಷವಾದಂಥ ಒಂದು ಅನುಭವವನ್ನು ಈ ಚಿತ್ರ ನನಗೆ ತಂದುಕೊಟ್ಟಿದೆ. ಬಹುಶಃ ನೀವು ಇಲ್ಲೇ ನೋಡ್ತಾ ಇದ್ರಿ, ನೀವು ಇಲ್ಲಿ ಮಾಧ್ಯಮದವರು, ನಾವಿದೇ ಒಂದು ಹಾಲ್ಗೆ ಸಾಕಷ್ಟು ಸಿನಿಮಾಗಳ ಟ್ರೈಲರ್ ಲಾಂಚ್, ಟೀಸರ್ ಲಾಂಚ್ಗೆ ಬರ್ತಾ ಇರ್ತೀವಿ. ಆದರೆ ಈ ಒಂದು ಮೋಷನ್ ಪಿಕ್ಚರ್ನ ಲಾಂಚ್ ಮಾಡೋದನ್ನ ಎಷ್ಟು ವಿಶೇಷವಾಗಿ ಕಟ್ಟಿಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಮಾಧ್ಯಮದವ್ರು ನೀವೆಲ್ಲರೂ ಬಂದಿದ್ದೀರಿ, ನಿಮಗೆ ನೋಡಿದ್ರೆ ಅರ್ಥ ಆಗುತ್ತೆ. ಈ ಒಂದು ಪೋಸ್ಟರ್ ಲಾಂಚ್ಗೆ ಇಷ್ಟೊಂದು ಅಚ್ಚುಕಟ್ಟಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಂದರೆ ಈ ತಂಡ, ಇನ್ನು ಸಿನಿಮಾವನ್ನು ಎಷ್ಟು ಅದ್ಧೂರಿಯಾಗಿ ಮಾಡಿರ್ತಾರೆ ಅನ್ನುವಂಥ ಒಂದು ಸಣ್ಣ ಜಲಕ್ ಬಹುಶಃ ಅವರು ಇವತ್ತು ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ನನಗೆ. ಇದನ್ನು ಇಷ್ಟು ಅದ್ಧೂರಿಯಾಗಿ ಮಾಡಿದ್ದಕ್ಕೆ ಫಸ್ಟು ಚಿತ್ರತಂಡಕ್ಕೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಇದನ್ನು ನನಗೇನು ಹೊಸದಲ್ಲ ಸರ್, ನಾನು ಸಿನಿಮಾದಲ್ಲಿ ಬಹಳ ದಿನಗಳ ಕಾಲ ಈ ತಂಡದಲ್ಲಿ ಕೆಲಸ ಮಾಡಿರೋದ್ರಿಂದ ನನಗೆ ಇದು ತುಂಬ ಸರ್ಪ್ರೈಸಿಂಗ್ ಅಂತ ಅನ್ಸಲ್ಲ. ಇಷ್ಟೇನಾ ಅಂತ ಅನ್ಸುತ್ತೆ. ಬಿಕಾಸ್ ಅವ್ರಿಗಿರುವಂಥ ಕಲ್ಪನಾ ಶಕ್ತಿ ಇನ್ನೂ ತುಂಬ 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 ದೊಡ್ಡದಿದೆ. ಆ ಮಟ್ಟಕ್ಕೆ ಈ ಸಿನಿಮಾ ಅವ್ರನ್ನ ತೊಗೊಂಡು ಹೋಗಲಿ ಅನ್ನೋದಷ್ಟೇ ನನ್ನ ಹಾರೈಕೆ ಅವ್ರಿಗೆ ಹೇಳ್ತೀನಿ. ಇನ್ನೂ ಈ ಪ್ರೋಗ್ರಾಮ್ ಶುರು ಆಗ್ತಿದ್ದಂಗೆ ಇಲ್ಲಿ ವಾದ್ಯ ವೃಂದದವರಿದ್ರು, ನಿಮಗೆ ದೊಡ್ಡ ಚಪ್ಪಾಳೆ ಬರಲೇಬೇಕು. ಯಾಕೆಂದರೆ ಅಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಮ್ಯೂಸಿಷಿಯನ್ಗೆ ಕರೆಕ್ಟಾಗಿ ಯಾರಾದರೂ ಗಣ್ಯರು ಎದ್ದು ಬಂದರೆ ಅವ್ರು ಮಾತಾಡೋಕ್ಕೆ ಮುಂಚೆ ಅದನ್ನು ಆಫ್ ಮಾಡಬೇಕು ಅಂತಲೂ ಗೊತ್ತಾಗಲ್ಲ. ಆದರೆ ನೀವು ಅದನ್ನು ಲೈವ್ ಆಗಿ ಎಷ್ಟು ಅದ್ಭುತವಾಗಿ ನುಡಿಸಿದ್ರಿ. ಗಣ್ಯರು ಬರಬೇಕಾದ್ರೆ ನುಡಿಸ್ತಾ ಇದ್ರಿ, ಅವ್ರು ಮಾತಾಡ್ಬೇಕಾದ್ರೆ ನಿಲ್ಲಿಸ್ತಾ ಇದ್ರಿ. ನಿಮಗೆ ತುಂಬ ದೊಡ್ಡ ಚಪ್ಪಾಳೆನ ಕೊಡ್ತೀನಿ. ಜೊತೆಗೆ ನಾವು ಮಂಗಳೂರು ಕಡೆ ಅಥವಾ ಯಾವುದೇ ಒಂದು ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಅಂತಂದರೆ ಅಲ್ಲಿ ಹುಲಿಗಳನ್ನ ಡ್ಯಾನ್ಸ್ಗಳು ನೋಡಿ ನಮ್ಗೆ ಅಭ್ಯಾಸ ಇತ್ತು ಸರ್. ನಿಜವಾಗ್ಲೂ ನಾನು ಲೈವ್ ಆಗಿ ಗಂಡು ಹುಲಿಗಳ ಡ್ಯಾನ್ಸನ್ನು ಮಾತ್ರ ನೋಡಿದ್ದೀನಿ. ಫಸ್ಟ್ ಟೈಮ್ ಸರ್ ನೀವು ಹೆಣ್ಣು ಹುಲಿಗಳನ್ನು ಕರ್ಕೊಂಡು ಬಂದಿದ್ದು ಸ್ಟೇಜ್ ಮೇಲೆ. ಆ ತಂಡ ಅಂತೂ ಎಕ್ಸ್ಟ್ರೀಮ್ಲಿ ಸೂಪರ್ವ್ ಆಗಿ ಮಾಡಿದ್ರು. ನಿಜವಾಗ್ಲೂ ಹೆಣ್ಮಕ್ಳಿಗೆ ಎಷ್ಟು ಶಕ್ತಿ ಇದೆ ಅಂತ ಹುಲಿಗಳಾಗಿ ಕೂಡ ಡ್ಯಾನ್ಸ್ ಮಾಡಿ ತೋರಿಸ್ಬಿಟ್ರು. ಎಕ್ಸ್ಟ್ರಾಡಿನರಿ ಟ್ಯಾಲೆಂಟು, ಶಕ್ತಿ ಇತ್ತು ಆ ಹೆಣ್ಮಕ್ಳಿಗೆ. ಆ ಹೆಣ್ಮಕ್ಳಿಗೆ ನನ್ನ ಕಡೆಯಿಂದ ದೊಡ್ಡ ಚಪ್ಪಾಳೆ ಹೇಳ್ತೀನಿ. ಆ ಮಗು ಕೂಡ ಎಷ್ಟು ಮುದ್ದಾಗಿ, ಆ ಎನರ್ಜಿ, ವಾವ್, ಇಟ್ಸ್ ಸೂಪರ್ಬ್. ನೀವು ಹೇಗೆ ಇದನ್ನು ತುಂಬ ವಿಶೇಷಗಳನ್ನು ಈ ಕಾರ್ಯಕ್ರಮಗಳು ನೋಡ್ತಾ ಇದ್ದೀರೋ, ಸಿನಿಮಾನೂ ಕೂಡ ಅಷ್ಟೇ ವಿಶೇಷವಾದಂಥ ಹಲವಾರು ವಿಚಾರಗಳನ್ನ ಈ ಸಿನಿಮಾಗಳಲ್ಲಿ ತಗೊಂಡು ಬಂದಿದ್ದಾರೆ. ವೀರಗಾಸೆ ಕುಣಿತನ ಮಾಡ್ತಾರೆ. ನನಗೂ ತುಂಬಾ ಇಷ್ಟವಾದ ಇವೆಲ್ಲ ಕಲೆಗಳು. ಹಾಗಾಗಿ ಹೆಣ್ಮಕ್ಳು ಯಾವುದರಲ್ಲೂ ಕಡಿಮೆ ಇಲ್ಲ. ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಹೊರಗಜ್ಜ ಹೆಣ್ಣು ಮಕ್ಕಳಿಗೆ ಇನ್ನಷ್ಟು ಶಕ್ತಿ ಕೊಡ್ಲಿ, ಮತ್ತು ಈ ನಿನ್ನ ದೈವದ ಬಗ್ಗೆ ಏನು ಈ ಫಿಲ್ಮ್ ಮೂಲಕ ಜನಕ್ಕೆ, ಸಮಾಜಕ್ಕೆ ಪ್ರಚಾರ ಕೊಡೋ ಹಾಗೆ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಸುಧೀರ್ ಅತ್ತಾವರವರು ಮತ್ತು ತ್ರಿವಿಕ್ರಮ್ ಅವರು, ಅವರ ಎಲ್ಲ ತಂಡದವರು. ಅವರಿಗೆ ಈ ಹೆಚ್ಚು ಆಶೀರ್ವಾದ ಮಾಡಿ ಹಾರೈಸಿ, ಇಲ್ಲಿನ ಪಾತ್ರಧಾರಿಗಳಿಗೂ ಕೂಡ ಹೆಚ್ಚಿನ ಹಾರೈಕೆ ಮಾಡಿ ಮುಂದೆ ಇನ್ನೂ ಯಶಸ್ವಿ ಆಗಲಿ. ಹಾಗೆ ಈ ಮೂವಿ ಕೂಡ ಪ್ರಸಿದ್ಧಿ ಆಗಲಿ. ಕಾಂತಾರ ಮೂವಿ ಅಷ್ಟೇ ಪ್ರಸಿದ್ಧಿ ಆಗಲಿ ಅಂತ ಹೇಳಿ ನಾನು ಹಾರೈಸ್ತಾ, ನಮ್ಮ ತಂದೆ ಪೂಜೆ ಮಾಡ್ತಿದ್ದ ಎಲ್ಲ ದೈವಗಳನ್ನು ಕೂಡ ಪ್ರಾರ್ಥನೆ ಮಾಡಿ ಈ ದೈವದ ಈ ಮೂವಿ ಇನ್ನಷ್ಟು 6 ಏನು ಭಾಷೆಯಲ್ಲಿ ಇದು ನಡೆಯಿದೆ, ಇದು ತಯಾರಾಗಿದೆ, ಅದು ಸಕ್ಸಸ್ ಆಗಲಿ, ಇದಕ್ಕೆ ಅವಾರ್ಡ್ ಬರಲಿ ಅಂತ ಹೇಳಿ ಹಾರೈಸಿ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನೆರೆದಿರುವ ಗಣ್ಯರಿಗೆ, ಮಾಧ್ಯಮ ಮಿತ್ರರಿಗೆ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು. ಸಾಧಾರಣ 3 ವರ್ಷ ಹಿಂದೆ ನಮ್ಮ ಸುಧೀರ್ ಅವರು ನನ್ನ ಬಂದು ಅಪ್ರೋಚ್ ಆಗ್ತಾರೆ, ಒಂದು ಫಿಲ್ಮ್ ಮಾಡೋಣ, ಕೊರಗಜ್ಜ ಫಿಲ್ಮ್ ಮಾಡೋಣ ಅಂತ. ಅದು ಮೋಸ್ಟ್ಲಿ ಒಂದು ಅರ್ಧ ಗಂಟೆಯಲ್ಲೇ ಫೈನಲೈಸ್ ಆಗಿರ್ಬೋದು ಮೋಸ್ಟ್ಲಿ. ಏನಂದ್ರೆ ನಾನು ಆಕ್ಚುಲಿ ಒಂದು ಕೊರಗಜ್ಜ ಆರಾಧಕ ಕುಟುಂಬದಿಂದ ಬಂದವನು. ಸೊ ನಮ್ಮ ತಾಯಿ ನೆಲದ ಜಲ, ಪರಂಪರೆ, ಪದ್ಧತಿ, ನೆಲ, ಇದನ್ನ ಪ್ರಪಂಚದಾದ್ಯಂತ ಕೊರಗಜ್ಜ ಆರಾಧಕರಿಗೆ ಯಾವುದೇ
ಅವರ ಯಾವುದೇ ಭಾವನೆಗೆ ಧಕ್ಕೆ ತರದಂತೆ ಚಿತ್ರೀಕರಿಸಿ ಅದನ್ನ ಜಗತ್ತಿನಾದ್ಯಂತ ತೋರಿಸ್ಬೇಕು ಅಂತ ನನ್ನ ಒಂದು ಆಸೆ ಇತ್ತು. ಅದಕ್ಕೆ ಆ ಸೇಮ್ ಡೇ ಅವ್ರು ಆಕ್ಚುಲಿ ಅವ್ರ ಫೋನ್ ಎತ್ತನೇ ಇರಲಿಲ್ಲ ನನ್ನ ನಾರ್ಮಲ್ ಆಗಿ. ಸಾಧಾರಣ ಕಂಟಿನ್ಯೂಸ್ ಆಗಿ ಒಂದು ಜಗಳ ಆಗಿತ್ತು ನಮ್ಗೆ. ಒಂದು 8-10 ವರ್ಷ ಎತ್ತಿರ್ಲಿಲ್ಲ. ಬಾಂಬೆಯಲ್ಲಿ ನಾನು ಅವ್ರನ್ನ ಬಿಟ್ಟೋಗಿದ್ದೆ. ಸೊ ಅದಕ್ಕೆ ನಾನು ಒಪ್ಕೊಂಡೆ. ಬಟ್ ಆಮೇಲೆ ಶೂಟಿಂಗ್ ಶುರು ಆದ್ಮೇಲೆ ಸಾಧಾರಣ ಒಂದು 4-5 ಕಡೆ ಅಡಚಣೆ ಆಯ್ತು. ತುಂಬಾ ಫೈನಾನ್ಷಿಯಲ್ ಲಾಸ್ ಅಂತೂ ತುಂಬಾ ಜಾಸ್ತಿನೇ ಆಯ್ತು. ಏನು ಮಾಡಕ್ಕಾಗಲ್ಲ. ಕೊರಗಜ್ಜ ನಮ್ಮನ್ನ ಏನಾದ್ರು ಮಾಡಿ ನಮ್ಮನ್ನ ಇದು ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಕೊಂಡು ನಾವು ಮತ್ತೆ ಕಂಟಿನ್ಯೂ ಮಾಡಿದ್ದು. ಏನೂ ತೊಂದರೆ ಆಗದೆ ಶೂಟಿಂಗ್ ಅಂತೂ ಕಂಪ್ಲೀಟ್ ಆಯ್ತು. ಅದಾದ್ಮೇಲೆ ಪೋಸ್ಟ್ ಪ್ರೊಡಕ್ಷನ್ ಟೈಮ್ ಆಕ್ಚುಲಿ ಶೂಟಿಂಗ್ ಸ್ವಲ್ಪ ಬೇಗನೆ ಆಯ್ತು. 1.25 ವರ್ಷ ಎಲ್ಲ ಶೂಟಿಂಗ್ ಮುಗೀತು. ಇನ್ನು ಇವ್ರದ್ದು ನಮ್ಮ ಡೈರೆಕ್ಟರ್ದೇ ಥಾಟ್ಸ್ ಎಲ್ಲ ಡಿಫ್ರೆಂಟ್ ಥಾಟ್ಸ್ ಎಲ್ಲ. ಪ್ರತಿ ಸ್ಟೇಜ್ ಅಲ್ಲೂ ಅವ್ರದ್ದು ಕಾಲ್ ಶೀಟ್ ಸಿಗಲ್ಲ. ಈಗ ಗೋಪಿ ಸುಂದರ್ ಮ್ಯೂಸಿಕ್ ಡೈರೆಕ್ಟರ್ ಆದ್ರೆ ಅವ್ರದ್ದು ಕಾಲ್ ಶೀಟ್ ಸಿಗ್ಬೇಕಾದ್ರೆ ಇನ್ನೊಂದು 6 ತಿಂಗಳು. ಆಮೇಲೆ ನಮ್ಮ ಲಿಜು ಅಂತ ಇವರು DI ಅವ್ರು ನಮ್ಮ ಕೇರಳ ಗವರ್ಮೆಂಟ್ ಇಂದ ಸತತ 3 ಸಲ ಇದು ತಗೊಂಡಿದ್ದಾರೆ, ಏನು ಅವಾರ್ಡ್ ತಗೊಂಡಿದ್ದಾರೆ. ಅದೇ ರೀತಿ ನಮ್ಮ VFX ನ ಲವನ್ ಮತ್ತೆ ಕುಶನ್ ಅಂತ. ಹಾಗೆ ಈಗ ಮೊನ್ನೆ ಪುಷ್ಪ ಪಿಕ್ಚರ್ ಮಾಡಿದವರು ಬಿಬಿನ್ ದೇವ್ ಅಂತ ಸೌಂಡ್ ಡಿಸೈನ್ ಮಾಡ್ತಾ ಇದ್ದಾರೆ. ಅವರು ಅದ್ಭುತ ಸೌಂಡ್ ಡಿಸೈನರ್ ಆಕ್ಚುಲಿ. ಅದೇ ರೀತಿ ಗೋಪಿ ಸುಂದರ್ ಇವ್ರನ್ನ ಮ್ಯಾನೇಜ್ ಮಾಡೋದೇ ಕಷ್ಟ ಸೆಟ್ ಇದರಲ್ಲಿ. ಫಸ್ಟ್ ಆಫ್ ಆಲ್ ಯಾವಾಗ ಗಲಾಟೆ ಆಗುತ್ತೆ ಅಂತ ಗೊತ್ತಾಗಲ್ಲ. ಬೆಳಿಗ್ಗೆ ಮತ್ತೆ ಅದನ್ನ ಸರಿ ಮಾಡ್ಬೇಕು. ಪ್ರತಿದಿನ ಇದೇ ನಮ್ದು ಪ್ರಾಬ್ಲಮ್ಸ್ಗಳು. ಆಮೇಲೆ ಈಗ ಲಾಸ್ಟ್ ಈಗ ಸಾಧಾರಣ ಒಂದು 15 ಸಲ ನಾನು ಮೂವಿ ನೋಡಿದ್ದೇನೆ. ಈಗ ಪ್ರತಿ ಸ್ಟೇಜ್ ಅಲ್ಲಿ DI ಮಾಡಿದಾಗ್ಲೂ ನೋಡಿದ್ದೇನೆ, VFX ಮಾಡಿದಾಗ್ಲೂ ನೋಡಿದ್ದೇನೆ, ಫಸ್ಟ್ ರಶ್ ಕಟ್ ಮಾಡಿದಾಗ್ಲೂ ನೋಡಿದ್ದೇನೆ, ಎಡಿಟಿಂಗ್ ಅಲ್ಲಿ ನೋಡಿದ್ದೇನೆ, ಪ್ರತಿಯೊಂದು ನೋಡಿದ್ದೇನೆ. ಬಟ್ ಫಿಲ್ಮ್ ಈಗ ಎಷ್ಟೇ ಕಷ್ಟ ಇದ್ರು ಫಿಲ್ಮ್ ಅದ್ಭುತವಾಗಿ ಮೂಡಿ ಬಂದಿದೆ.